ಆಗ್ತದೆ. ಅಂಥ ಭಕ್ತಿ ಯಾರಾದರೂ ಮಾಡ್ಲಿಕ್ಕೆ ಬರ್ತದೆ. ಸ್ತ್ರೀಯರಾಗಲಿ, ಪುರುಷರಾಗಲಿ, ಬಾಲಕರಾಗಲಿ, ವೃದ್ಧರಾಗಲಿ, ಯಾರೇ ಆಗಿರಲಿ, ಪರಮಾತ್ಮನ ಚರಣಾರವಿಂದಗಳಲ್ಲಿ ಪ್ರೇಮವನ್ನಿಟ್ಟು ಅನನ್ಯವಾದ ಪ್ರಾರ್ಥನೆಯಿಂದ ನಾವು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿಕ್ಕೆ ಬರ್ತದೆ. ಅದಕ್ಕೋಸ್ಕರವಾಗಿಯೇ ಭಕ್ತ್ಯಾತು ಅನನ್ಯ ಸಖ್ಯ ಅಂತ ಭಗವದ್ಗೀತೆಯಲ್ಲಿ ಹೇಳಿರಿ. ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಿಚರಾತ್ ಪಾರ್ಥ ಮಯ್ಯ ವೇಷಿತ ಚೇತಸಾಂ ಅಂಥೇಳಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಹೇ ಅರ್ಜುನ, ಜನನ ಮರಣ ರೂಪವಾದಂಥ ಈ ಸಂಸಾರ ಸಾಗರದಿಂದ ಪಾರಾಗಿ ಶಾಶ್ವತವಾದ ಸುಖ, ನಿತ್ಯವಾದ ಸುಖವನ್ನು ಪಡ್ಕೊಳ್ಳಲಿಕ್ಕೆ ಬರ್ತದೆ. ಎಲ್ಲಿ? ನನ್ನಲ್ಲಿ ಅನನ್ಯವಾದ ಪ್ರೇಮ, ಭಗವಂತನಲ್ಲಿ. ನನ್ನಲ್ಲಿ ಅಂದರೆ ಪರಮಾತ್ಮನಲ್ಲಿ ನಮ್ಮ ಪ್ರೇಮ ಅನನ್ಯವಾಗಿರಬೇಕು. ಆ ಅನನ್ಯವಾದ ಪ್ರೇಮನೇ ಭಕ್ತಿ ರೂಪದಿಂದ ಕಾಣಿಸ್ಕೊಳ್ತದೆ. ಅದೇನು ಮಾಡ್ತದಪ್ಪ ಅಂದರೆ ನಮಗೆ ಶಾಶ್ವತವಾದ ಸುಖವನ್ನು ಅನುಗ್ರಹಿಸ್ತದೆ. ಸಕಾಮಿಗಳಾಗಿದ್ದರೆ ಅಂದರೆ ಫಲಾಪೇಕ್ಷಿಗಳು, ಸಕಾಮಿಗಳಂದರೆ ಫಲಾಪೇಕ್ಷಿಗಳು, ಶ್ರೀಮಂತರಾಗಬೇಕು, ಧನ ಕನಕಾದಿಗಳಿಂದ ಕೂಡಿಕೊಂಡಿರಬೇಕು, ಹೆಣ್ಣು ಮಕ್ಕಳು ಸಂಪತ್ತು ಭರಿತರಾಗಬೇಕು, ಎಲ್ಲ ರೀತಿಯಿಂದ ನಾವು ಸುಖವಾಗಿರಬೇಕು ಅನ್ನೋ ಅಪೇಕ್ಷೆಯಿಂದ ನಾವು ಪರಮಾತ್ಮನನ್ನು ಸ್ಮರಣ ಮಾಡಿದ್ದಾದರೆ, ಚಿಂತನೆ ಮಾಡಿ ಪೂಜಾದಿಗಳನ್ನು ಮಾಡಿದ್ದಾದರೆ ಪರಮಾತ್ಮ ಸಕಾಮ ಭಕ್ತರಿಗೆ ಅವರವರ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡ್ತಾನೆ. ಭಕ್ತಿಯಿಂದ ಮಾಡಿದರೆ, ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡ ಪರಮಾತ್ಮನನ್ನು ನಾವು ಭಜಿಸಿದ್ದಾದರೆ ನಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡ್ತಾನೆ. ಇನ್ನು ನಿಷ್ಕಾಮಿಗಳಂದರೆ ಯಾವ ಫಲವನ್ನು ಅಪೇಕ್ಷೆ ಮಾಡಿಕೊಳ್ಳಲಾರದ್ರೆ, ಯಾವುದೂ ಇಚ್ಛೆ ಇಲ್ಲ, ನನಗೆ ಪರಮಾತ್ಮ ಈ ಮನುಷ್ಯ ದೇಹ ಕೊಟ್ಟಿದೆ, ಈ ಮನುಷ್ಯ ದೇಹ ಕೊಟ್ಟ ಮೇಲೆ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕು, ನಾನು ನಿತ್ಯ ಸುಖಿಯಾಗಬೇಕು, ನಾನು ನಿತ್ಯ ಸುಖವನ್ನು ಪಡ್ಕೊಂಡು ಮುಕ್ತನಾಗಬೇಕು ಅನ್ನುವ ದೃಷ್ಟಿಯಿಂದ ಅನನ್ಯವಾದ ಪ್ರೇಮದಿಂದ ನಿಷ್ಕಾಮವಾಗಿ ಪರಮಾತ್ಮನನ್ನು ಸ್ಮರಣ ಮಾಡಿದ್ದಾದರೆ ಆ ಪರಮಾತ್ಮ ಅವರವರಿಗೆ ಇಷ್ಟಾರ್ಥವನ್ನು ಅನುಗ್ರಹ ಮಾಡ್ತಾನೆ. ಸಕಾಮಿಗಳಿಗೆ ಅನೇಕ ವಿಧವಾದಂಥ ಭೋಗ ಭಾಗ್ಯ ಸಂಪತ್ತು ಐಶ್ವರ್ಯ ಅಧಿಕಾರಗಳನ್ನು ಕೊಡ್ತಾನೆ. ಫಲಾಪೇಕ್ಷಿಗಳಿಗೆ ಯಾವುದನ್ನು ಅಪೇಕ್ಷೆ ಮಾಡಲಾರದಂಥ ಉತ್ತಮ ಅಧಿಕಾರಿಗಳಿಗೆ ಕೇವಲ ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ, ಜನನ ಮರಣ ರಹಿತವಾದಂಥ ಶಾಶ್ವತವಾದ ಸುಖ, ಆ ಸುಖವನ್ನು ಅಪೇಕ್ಷೆ ಮಾಡಿದಂಥ ಭಕ್ತಾದಿಗಳಿಗೆ ಸದ್ಗುರುವಿನ ಕೃಪಾ ಕಟಾಕ್ಷದ್ವಾರ ನಿತ್ಯ ತೃಪ್ತನಾಗಿ ಮುಕ್ತನಾಗತಕ್ಕಂಥವನು ಆಗುತ್ತಾನೆ. ಆದ್ದರಿಂದ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠ, ಸರಳವಾದ ಸಾಧನ, ಎಲ್ಲ ಸಾಧನಗಳಲ್ಲಿ ಅತ್ಯಂತ ಸುಲಭವಾದ ಸಾಧನ ಅಂತ. ಯಾವ ಸಾಧನ ಅದಾವಲ್ಲ ಅವು ಕಷ್ಟ ಅದಾವ. ಯಾವುವು ಯಜ್ಞ, ಯಾಗ, ಹೋಮ, ಜಪ, ತಪ, ತಪಸ್ಸು ಮೊದಲಾಂತವುಗಳನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಭಕ್ತಿ ಮಾಡಲಿಕ್ಕೆ ಭಾಳ ಸರಳ. ಯಾರಾದರೇನು, ಸಣ್ಣವರಾಗಿರಲಿ ದೊಡ್ಡವರಾಗಿರಲಿ, ಯಾವ ಜಾತಿಯವರಾಗಲಿ, ಯಾವ ರೀತಿಯಿಂದ ಆದರೂ ಕೂಡ ಪರಮಾತ್ಮನನ್ನು ಸ್ಮರಣ ಮಾಡಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಬರ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಅಂಥ ಶ್ರೇಷ್ಠವಾದ ಭಕ್ತಿಯನ್ನು ಭಗವಂತನಲ್ಲಿಟ್ಟು ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವ ಸಮಯ ಆಗಿದೆ. ಅಂಥ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ನನ್ನ ಹಾಕೋಕೆ ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.